ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹುಣಸೆಹಣ್ಣಿನ ಚಿಗಳಿ ಮಾಡ್ತಾ ಇದ್ದೇನೆ. ಈ ಹುಣಸೆಹಣ್ಣಿನ ಚಿಗಳಿ ನೀವು ಚಿಕ್ಕ ವಯಸ್ಸಲ್ಲೆಲ್ಲ ತಿಂದಿರೋ ನೆನಪಿರ್ಬೋದು. ಈಗೆಲ್ಲ ಮಾಡೋದು ಕಡಿಮೆ. ಬನ್ನಿ ಫ್ರೆಂಡ್ಸ್, ಹುಣಸೆಹಣ್ಣಿನ ಚಿಗಳಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕುಟಾಣಿಗೆ ಸ್ವಲ್ಪ ಬೆಳ್ಳುಳ್ಳಿ, ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ರುಚಿಗೆ ಸ್ವಲ್ಪ ಬೆಲ್ಲ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಲ್ಲ ಸಣ್ಣಗೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಗೆಜ್ಜಿದ ನಂತರ ನಿಮಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಂತರ ಚೆನ್ನಾಗಿ ಸಣ್ಣಗೆ ಆಗೋವರೆಗೂ ಗೆಜ್ಜಬೇಕು. ಒಂದು 5 ನಿಮಿಷ ಗೆಜ್ಜಬೇಕು ಫ್ರೆಂಡ್ಸ್. ಹುಣಸೆಹಣ್ಣು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದು ಸ್ವಲ್ಪ ಎಲ್ಲ ಸಾಮಾನೊಟ್ಟಿಗೆ ಮಿಕ್ಸ್ ಆಗಬೇಕು. ಈ ಥರ ಕೈಯಲ್ಲಿ ಚೆನ್ನಾಗಿ ಮಿದ್ದಿ ಮೆತ್ತಗೆ ಹಾಕಬೇಕು. ನಂತರ ನೀವು ಐಸ್ ಕಡ್ಡಿಗಾಗಿರ್ಬೋದು, ಇಲ್ಲ ಒಂದು ಫೋರ್ಕಿಗೆ ಈ ರೀತಿ ಸ್ಟಿಕ್ ಮಾಡಿದರೆ ಹುಣಸೆಹಣ್ಣಿನ ಚಿಗಳಿ ರೆಡಿ ಫ್ರೆಂಡ್ಸ್. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.